ಎಲ್ಲರಿಗೂ ಮುಂಗಡವಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಡಿ.ಸಿ. ರಾಜಪ್ಪ, ನಿವೃತ್ತ ಡಿಐಜಿಪಿ, ಪ್ರಸ್ತುತ ಪೊಲೀಸ್ ಲಹರಿ ಮಾಸಪತ್ರಿಕೆಯ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. 30 ವರ್ಷಗಳ ಕಾಲ ಸುದೀರ್ಘವಾಗಿ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ 2019ನೇ ಸಾಲಿನ ಮೇ ತಿಂಗಳಲ್ಲಿ ನಾನು ಡಿಐಜಿಪಿಯಾಗಿ ನಿವೃತ್ತನಾಗಿದ್ದೇನೆ. ಈ 30 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಹಲವಾರು ಸಂಕಷ್ಟದ ಸವಾಲುಗಳನ್ನು ಕರ್ತವ್ಯದಲ್ಲಿ ನಾನು ಎದುರಿಸಿದ್ದೀನಿ. ನನ್ನಂತೆಯೇ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಹ ಹಲವಾರು ಸಂಕಷ್ಟದ ಸವಾಲುಗಳನ್ನು ಎದುರಿಸಿದ್ದಾರೆ. ಈ ಸವಾಲುಗಳನ್ನು ಎದುರಿಸತಕ್ಕಂಥ ಸಂದರ್ಭದಲ್ಲಿ ಅವರು ಕಂಡುಕೊಂಡಂಥ ಮಾನವೀಯ ಸ್ಪರ್ಶ ಮತ್ತು ಅವರ ಮನಸ್ಸಿಗೆ ಕಲಕುವಂಥ ಕೆಲವು ಕ್ಷಣಗಳನ್ನು ಮೆಲುಕು ಹಾಕಿ ಅದನ್ನು ದಾಖಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಪೊಲೀಸರು ಸಹ ಉತ್ತಮವಾದಂಥ ಸಾಹಿತ್ಯವನ್ನು ರಚಿಸಬಲ್ಲರು ಅಂತಕ್ಕಂಥದ್ದು ನನ್ನ ಗಮನಕ್ಕೆ 2002ನೇ ಇಸ್ವಿಯಲ್ಲಿ ಬಂತು. ನಾನು ಸಾಕಷ್ಟು ಸಂದರ್ಭಗಳಲ್ಲಿ ನನ್ನ ವೃತ್ತಿಪರದ ಅನುಭವಗಳನ್ನು ದಾಖಲಿಸಿ ಹಲವು ವೇದಿಕೆಗಳಲ್ಲಿ ನಾನು ಓದ್ತಾ ಇದ್ದೆ, ಹಲವು ಪತ್ರಿಕೆಗಳಲ್ಲಿ ಬರೀತಾ ಇದ್ದೆ. ನಾನು ಒಬ್ಬ ಪೊಲೀಸ್ ಅಧೀಕ್ಷಕನಾಗಿದ್ದರಿಂದ ನನಗೆ ಸಾಕಷ್ಟು ಜನ ಅವಕಾಶಗಳನ್ನು ಕೊಡ್ತಾ ಇದ್ರು. ನನ್ನಷ್ಟೇ ಸಮರ್ಥರಿರ್ತಕ್ಕಂಥ ನನ್ನ ಕೈ ಕೆಳಗಿನ ಅಧಿಕಾರಿಗೆ ಮತ್ತು ಸಿಬ್ಬಂದಿಗಳಿಗೆ ಇಂಥ ವಿಪುಲವಾದಂಥ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆಯ ಒಳಗೆ ಸೂಕ್ತವಾಗಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾನು 2002ನೇ ಇಸ್ವಿಯಲ್ಲಿ ಪೊಲೀಸ್ ಸಾಹಿತ್ಯ ವೇದಿಕೆ ಅಂತೇಳಿ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿದೆ. ಆ ವೇದಿಕೆಯನ್ನು ಪ್ರಾರಂಭ ಮಾಡಿ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ, ಶಿವಮೊಗ್ಗ ನಗರದಲ್ಲಿ ರಾಜ್ಯ ಮಟ್ಟದ ಒಂದು ಪೊಲೀಸ್ ಕವಿಗೋಷ್ಠಿಯನ್ನು ಸಂಘಟಿಸಿ ಆ ಗೋಷ್ಠಿಯಲ್ಲಿ ಸುಮಾರು 40 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ. ಇದೇನು ಅಂತಂದ್ರೆ ಪೊಲೀಸ್ ಇಲಾಖೆಯೊಳಗೆ ಸೂಕ್ತವಾಗಿ ಅಡಗಿರತಕ್ಕಂಥ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನ, ಒಂದು ವೇದಿಕೆಯನ್ನು ಒದಗಿಸಿಕೊಟ್ರೆ ಅವರು ಸಮರ್ಥವಾಗಿ ತಮ್ಮ ಅನುಭವಗಳನ್ನು ಬರೀಬಲ್ಲರು ಅಂತಕ್ಕಂಥದ್ದು ನನಗೆ ಗೊತ್ತಾಯಿತು. ಯಾಕೆಂದ್ರೆ ಈ ಇಲಾಖೆಯಲ್ಲಿ ಸಾಹಿತ್ಯದ ರಚನೆ ಇವತ್ತಿಂದ ಬಂದಿದ್ದಲ್ಲ, ಇದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಪಂಪ ಅವನು ಕಲಿಯೂ ಹೌದು ಮತ್ತು ಕವಿಯೂ ಹೌದು. ಸೊ ಅದೇ ರೀತಿ ಇದು ಒಂದು ಹಂತದಲ್ಲಿ ನಮ್ಮದು ಪೊಲೀಸ್ ಪರಂಪರೆ ಅಂದ್ರೆ ಇದು ಪಂಪ ಪರಂಪರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಹಾಗೆ 1899ರಲ್ಲಿ ಕನ್ನಡದ ಮೊಟ್ಟಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಬರೆದಿದ್ದು ಸಹ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಗುಲ್ವಾಡಿ ವೆಂಕಟರಾವ್ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತಾವಾಗದು, ಆ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯಲ್ಲಿ ಅವರು ಪೊಲೀಸ್ ವೃತ್ತ ನಿರೀಕ್ಷಕರಾಗಿ ಕೆಲಸ ಮಾಡತಕ್ಕಂಥದ್ದವರು. ಅವರು ಅವರ ಅನುಭವವನ್ನು ದಾಖಲಿಸಿ ಬರೆದ್ರು. ಅದು ಕನ್ನಡದ ಮೊಟ್ಟಮೊದಲ ಸಾಮಾಜಿಕ ಕಾದಂಬರಿ ಅಂತೇಳಿ ಹೆಸರು ಪಡ್ಕೊಂಡಿದೆ. ಹಾಗಾಗಿ ಸಾಕಷ್ಟು ಜನ ಅವರ ವೃತ್ತಿ ಬದುಕಿನ ಅನುಭವಗಳನ್ನು ಸಿದ್ದಯ್ಯ ಪುರಾಣಿಕರು ಪೊಲೀಸ್ಗೆ ಸಂಬಂಧಪಟ್ಟಂಗೆ ಬರೀತಾರೆ, ಬೀಚಿ ಅವರು ಬರೀತಾರೆ. ಹೀಗೆ ಹಲವಾರು ಜನ ಪೊಲೀಸರಿಗೆ ಒಳಗಿರ್ತಕ್ಕಂಥ ಅವರ ಅನುಭವಗಳನ್ನು ದಾಖಲಿಸಿಕೊಂಡು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಪೊಲೀಸರಿಗೆ ಒಂದು ಸಮಾನ ವೇದಿಕೆಯನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಪೊಲೀಸ್ ಲಹರಿ ಒಂದು ಮಾಸಪತ್ರಿಕೆಯನ್ನು ಪ್ರಾರಂಭ ಮಾಡಿ ಎಲ್ಲ ಪೊಲೀಸ್ ಅಧಿಕಾರಿಗಳು, ಅವರು ಕಾನ್ಸ್ಟೇಬಲ್ನಿಂದ ಹಿಡಿದು ಡಿಜಿಪಿವರೆಗೆ ಯಾರೇ ಇರಲಿ, ಅವರ ವೃತ್ತಿ ಬದುಕಿನ ಅನುಭವಗಳು, ಅವರು ಎದುರಿಸಿದ ಕಾನೂನು ಸುವ್ಯವಸ್ಥೆ ಸವಾಲುಗಳಿರ್ಬೋದು, ಕ್ಲಿಷ್ಟವಾದ ಪ್ರಕರಣಗಳನ್ನು ಅವರು ಇತ್ಯರ್ಥಪಡಿಸಿದ್ದಿರಬಹುದು, ಮತ್ತೆ ಸಾಮಾಜಿಕವಾಗಿ ಬದಲಾವಣೆ ಆಗ್ತಕ್ಕಂಥ ಕಾರ್ಯಗಳನ್ನು ಮಾಡಿದ್ದಿರಬಹುದು, ಮತ್ತು ಮಹಿಳಾ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥದ್ದಿರ್ಬೋದು, ಮತ್ತು ಪೊಲೀಸ್ ಪಬ್ಲಿಕ್ ರಿಲೇಶನ್ಶಿಪ್ ಇಂಪ್ರೂವ್ ಮಾಡಿರ್ತಕ್ಕಂಥ ವಿಚಾರ ಇರ್ಬೋದು, ಮಾಧ್ಯಮ ಮತ್ತು ಪೊಲೀಸರ ಸಂಬಂಧಗಳಿರ್ಬೋದು. ಹೀಗೆ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬರೀಲಿಕ್ಕೆ ಒಂದು ವಿಪುಲವಾದಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಪೊಲೀಸ್ ಲಹರಿ ಮಾಸಪತ್ರಿಕೆಯನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ನನ್ನ ಜೊತೆಗೆ ನಿವೃತ್ತ ಪೊಲೀಸ್ ಅಧೀಕ್ಷಕರಾದಂಥ ಡಾಕ್ಟರ್ ಜಿ.ಎ. ಜಗದೀಶ್ ರವರಿದ್ದಾರೆ, ಮತ್ತೆ ಸತೀಶ್ ಹಾಗೂ ಗಿರೀಶ್, ಬಿ.ಎಸ್. ಚನ್ನಬಸಪ್ಪ, ಈ 5 ಜನರ ತಂಡ ನಾವು ಸೇರಿಕೊಂಡು ಕ್ರಿಯಾಶೀಲವಾಗಿ ಈ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದೀವಿ.
ಈ ಪತ್ರಿಕೆಯ ಬಿಡುಗಡೆಗೆ ಮಾನ್ಯ ಗೃಹ ಸಚಿವರು 4ನೇ ತಾರೀಕು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ನಮ್ಮ DGP ಅವರಾದಂಥ ಪ್ರವೀಣ್ ಸೂದ್ ಸಾಹೇಬರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಕಮಲ್ ಪಂತ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಗೆಳೆಯ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬಂದು ಆಶಯ ನುಡಿಗಳನ್ನು ಆಡಲಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹರಸಬೇಕು. ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ನಾಡು ನುಡಿಗಾಗಿ ಕೆಲಸ ಮಾಡತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಪ್ರೋತ್ಸಾಹಿಸತಕ್ಕಂಥ ಈ ಒಂದು ಪೊಲೀಸ್ ಲಹರಿ ಪತ್ರಿಕೆಯನ್ನು ನೀವೆಲ್ಲರೂ ಹರಸಬೇಕು ಅಂತೇಳಿ ವಿನಮ್ರಪೂರ್ವಕವಾಗಿ ಕನ್ನಡ ನಾಡಿನ ಸಮಸ್ತ ನಾಗರಿಕರಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.